ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಈ ದಿವಸ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೆಗ್ಲಿಹೊಸಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೀವಿ. ಗೌರವಾನ್ವಿತ ಎಲ್ಲ ಬಂಧು ಮಿತ್ರರು ಹಾಗೆಯೇ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಎಲ್ಲ ಅಧಿಕಾರಿಗಳು, ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಎಲ್ಲ ಶಿಕ್ಷಕರು, ಶಿಕ್ಷಕ ಮಿತ್ರರು, ಮಕ್ಕಳು, ಅಂಗನವಾಡಿ ಕಾರ್ಯಕರ್ತರು, ಸಮಾಜ ಸೇವಕರು, ಈ ಸಮಾಜದ ಎಲ್ಲ ನಾಗರಿಕ ಬಂಧುಗಳು, ಪತ್ರಕರ್ತ ಮಾಧ್ಯಮದವರು, ಹಿರಿಯ ಪುಟಾಣಿಗಳು, ಸಮಾಜ ಸುಧಾರಕರು, ಸಮಾಜದ ಹಿರಿಯ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ವಿಚಾರ. ಈ ದಿವಸ ಇಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕ ಬಂದು ಪ್ರತಿಯೊಬ್ಬ ನಾಗರಿಕ ಕಟ್ಟಕಡೆಯ ಮನುಷ್ಯನು ಸಮಾನತೆಯಿಂದ ಬದುಕಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಂವಿಧಾನ, ಈ ಸಂವಿಧಾನದ ಅಡಿಯಲ್ಲಿ ನಾವು ಮುನ್ನಡೀತಾ ಇದ್ದೀವಿ. ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ನೆಲೆ ನಮಗೆಲ್ರಿಗೂ ಬಹಳ ಅತ್ಯವಶ್ಯಕವಾಗಿದೆ. ಈ ಶುದ್ಧ ದಿನದಲ್ಲಿ ನಾವೆಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ನೆರವೇರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ಎಲ್ಲರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೀರಿನಲ್ಲಿ ಕರಗುವ ಮಣ್ಣೆಂದು ಆಗದು, ನದಿಯಬೇಕು ಬದಲು ಮಾಡು ಬಂಡೆಯಂತಾದು. ನೀರಿನಲ್ಲಿ ಕರಗುವ ಮಣ್ಣೆಂದು ಆಗದು, ನದಿಯಬೇಕು ಬದಲು ಮಾಡು ಬಂಡೆಯಂತಾದು. ಇತಿಹಾಸ